ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಬೆಂಗಳೂರಿನಲ್ಲಿ ಸಾಕಾಗಿದೆ. ಈ ಟ್ರಾಫಿಕ್ನಲ್ಲಿ ನಿಂತು ನಿಂತು ಬೇಜಾರಾಗ್ಬಿಟ್ಟಿದೆ. ವೀಕೆಂಡ್ಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ನೀವೇನಾದರೂ ಬ್ಯಾಂಗ್ಳೂರು ಮೈಸೂರು ಮೂಲ ಸೌಕರ್ಯ ಇರುವಂತಹ ಪೆರಿಫೆರಲ್ ರಸ್ತೆಯಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಟೋಲನ್ನ ಸ್ವಲ್ಪ ಜಾಸ್ತಿ ಕಟ್ಟಬೇಕಾಗಿದೆ. ನೋಡಿಕೊಂಡು ಟ್ರಾವೆಲ್ ಮಾಡಿ. ಹೌದು, ಶೇಕಡ ಈಗಾಗಲೇ 10% ಅಷ್ಟು ಬೆಂಗಳೂರು ಮೈಸೂರು ಮೂಲ ಸೌಕರ್ಯ ಕಾರಿಡಾರ್ ಪೆರಿಫೆರಲ್ ಲಿಂಕ್ ಆಗಿರುವಂತಹ ರಸ್ತೆಗಳ ಟೋಲ್ ಮೇಲೆ ಜಾಸ್ತಿ ಮಾಡಲಾಗಿದೆ. ಹೊಸೂರು ರಸ್ತೆ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಎಕ್ಸ್ಪ್ರೆಸ್ ವೇ ಆಗಿರ್ಬೋದು, ನೈಸ್ ರಸ್ತೆ ಆಗಿರ್ಬೋದು, ಇದರ ಬೆಲೆ ಏರಿಕೆ ಆಗಿರೋದು ಟೋಲ್ನಲ್ಲಿ ನೀವು 10% ಜಾಸ್ತಿ ಕಟ್ತಾ ಇದ್ದೀರಾ. ಎಷ್ಟಪ್ಪ ಅಂತ ಹೇಳಿದ್ರೆ, ಈಗ ಬೆಂಗಳೂರಿನಿಂದ ಹೊರಗಡೆ ಹೋಗ್ತಿದ್ದೀವಿ ಅಂದಾಗ ಟೋಲನ್ನು ದಾಟ್ಕೊಂಡೇ ನಾವು ರಸ್ತೆಗಳ ಮೇಲೆ ಹೋಗಬೇಕಾಗಿರೋಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಸೊ ಈಗ ಬೈಕ್ ಸವಾರರು ಕೂಡ ಟೋಲನ್ನು ಕಟ್ಟಬೇಕಾಗಿದೆ. 25 ರೂಪಾಯಿ ಇದ್ದಂತಹ ಟೋಲ್ ಬೆಲೆ 33 ರೂಪಾಯಿ ಆಗಿದೆ. ಇನ್ನು ಕಾರ್ಗಳ ಬೆಲೆ ಏನಿತ್ತು 65 ರೂಪಾಯಿ, ಅದು 72 ರೂಪಾಯಿ ಆಗಿದೆ. ಇನ್ನು ಬಸ್ಗಳ ದರ ಏನಿತ್ತು 195 ರೂಪಾಯಿ, ಅದು 215 ರೂಪಾಯಿ ಆಗಿದೆ. ಇನ್ನು ಕ್ಯಾಂಟರ್ ಲಾರಿಗಳೆಲ್ಲ ಬೆಲೆ ಏನು 128 ಇತ್ತು, ಅದು 141 ರೂಪಾಯಿ ಆಗಿದೆ. ಸೊ ನೀವೇನಾದರೂ ಬೆಂಗಳೂರಿನಿಂದ ಈ ಪೆರಿಫೆರಲ್ ರಸ್ತೆಗಳ ಮುಖಾಂತರ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಟೋಲನ್ನು ಶೇಕಡ 10% ಅಷ್ಟು ಜಾಸ್ತಿ ಕಟ್ಟಬೇಕಾಗಿದೆ. ಇನ್ನು ನೈಸ್ ರಸ್ತೆ ಮತ್ತು ಹೊಸೂರು ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿ ಎಕ್ಸ್ಪ್ರೆಸ್ ವೇ ಏನಿದೆ, ಇದು ಪೆರಿಫೆರಲ್ ಕಾರಿಡಾರ್ ಪೆರಿಫೆರಲ್ ರಸ್ತೆಗಳೇನಿದೆ, ಇದಕ್ಕೆಲ್ಲ ಬೆಲೆ ಏರಿಕೆ ಆಗಿದೆ. ಆ್ಯಂಡ್ ಇದನ್ನು ಮುಂದಿನ ವರ್ಷದವರೆಗೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಈ ಬೆಲೆ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಏನಿದೆ ಅವರು ಅಧಿಕೃತವಾಗಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅಂಡ್ ಏನಪ್ಪ ಅಂದರೆ ಬನ್ನೇರ್ಘಟ್ಟ ರಸ್ತೆ, ಬನಶಂಕರಿ ಮತ್ತು ಆಮೇಲೆ ಈ ಕೆಂಗೇರಿ ಕಡೆ ಯಾವುದೆಲ್ಲ ಈ ಪೆರಿಫೆರಲ್ ರೋಡ್ಗೆ ಸಿಲ್ಕ್ ಬೋರ್ಡ್ ಮತ್ತು ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ಬಸ್ಗಳೆಲ್ಲ ಓಡಾಡ್ತಾವಲ್ಲ, ಈ ಬಸ್ಗಳ ದರ ಕೂಡ ಹೆಚ್ಚಳ ಆಗುತ್ತೆ ಅನ್ನೋ ಹೇಳಿ ಒಂದು ಡಿಸ್ಕಷನ್ ಕೂಡ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ನಾವು KSRTC ಬಸ್ಗಳ ಮೂಲಕ ಅಥವಾ ಪ್ರೈವೇಟ್ ಬಸ್ಗಳ ಮೂಲಕ ಟೋಲನ್ನು ಪಾಸ್ ಆಗ್ತೀವಿ ಅಂತ ಹೇಳಿದಾಗ ಟೋಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಈ ಕಡೆ ಪ್ರಯಾಣಿಕರಿಗೂ ಕೂಡ ಅದು ಹೊರೆ ಬೀಳುವಂತಹ ಚಾನ್ಸಸ್ ಇದೆ. ಟೋಲ್ ಬೆಲೆ ಏರಿಕೆ ಆಗಿದೆ, ಹಾಗಾಗಿ ನಾವು ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಲಾಗುತ್ತೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಈಗಾಗಲೇ ಡಿಸ್ಕಸ್ ಆಗ್ತಿದೆ. ಸೊ ಈಗ ಬೆಲೆ ಏರಿಕೆ ಆಗಿರೋದ್ರಿಂದ ಬಸ್ಗಳ ದರ ಏರಿಕೆ ಆಗೋದು ಕೂಡ ಈಗ ಒಂದು ಚರ್ಚೆ ನಡೀತಿದೆ. ಸದ್ಯದಲ್ಲೇ ಬಸ್ ದರ ಕೂಡ ಏರಿಕೆ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಇನ್ನು ಮಾಸಿಕ ಏನು ನಾವು 95 ರೂಪಾಯಿಯನ್ನು ಕೊಡ್ತಾ ಇದ್ವಿ ದಿನಕ್ಕೆ, ಈಗ ಅದು 100 ರೂಪಾಯಿ ಆಗಿದೆ. ಈ ಹಿಂದೆ ಏನು ನಾವು 1860 ರೂಪಾಯಿಯನ್ನು ಮಾಸಿಕ ಕೊಡ್ತಿದ್ವಿ, ಅದು ಈಗ 1960 ರೂಪಾಯಿ ಆಗಿದೆ. ಈಗ ಟೋಲ್ ಬೆಲೆ ಏರಿಕೆ ಆಗಿರೋದು ಸಾರ್ವಜನಿಕರಿಗೆ ನಿಜಕ್ಕೂ ಒಂದು ಹೊಡೆತ ಬಿದ್ದಿರುವಂತಹ ಒಂದು ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.